ಪರಪನಾಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಆರ್ಆರ್ ನಗರದ ಮನೆಗೆ ಪವಿತ್ರ ಗೌಡ ತೆರಳುವವರಿದ್ದಾರೆ. ಪರಪನಾಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಿ ಆರ್ಆರ್ ನಗರ ಮನೆಗೆ ಹೊರಡುತ್ತಾರೆ. ಅವರ ನಿವಾಸ ಅಲ್ಲಿಗೆ ಪವಿತ್ರ ಗೌಡ ತೆರಳುವವರಿದ್ದಾರೆ. ಇಲ್ಲಿಂದ ಪರಪನಾಗ್ರಹಾರದಿಂದ ತಾಯಿ ಕೂಡ ಬಂದಿದ್ದಾರೆ. ಬಹುಶಃ ತಾಯಿ ಜೊತೆಯಾಗಿ ಪವಿತ್ರ ಗೌಡ ಅವರ ಮನೆಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಪರಪನಾಗ್ರಹಾರ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಅವರು ತಾಯಿ ಕೂಡ ಒಂದು ಕಡೆಯಲ್ಲಿ ಕಾಯ್ತಾ ಇದ್ದಾರೆ. ಪ್ರದೋಷ್ ಕುಟುಂಬಸ್ಥರು ಕೂಡ ಬಂದಿರಬಹುದು ಅವ್ರನ್ನ ಕರೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ. ಇಬ್ಬರಿಗೂ ಕೂಡ ಹೇಳಿದಾಗೆ ಬಿಗ್ ರಿಲೀಫ್ ಇದು. ಇದಾಗಲೇ ಉಳಿದಂಥ ಆರೋಪಿಗಳಲ್ಲಿ ಹಲವಾರು ಜನ ಇದಾಗಲೇ ರಿಲೀಸ್ ಆಗಿದ್ದಾರೆ. ಒಟ್ಟು 17 ಜನ ಆರೋಪಿಗಳು, 3 ಜನ ಪ್ರೇಯರ್ ಆಗಿನೇ ಅವರಿಗೆ ರಿಲೀಸ್ ಮಾಡಲಾಗುತ್ತೆ. ಆ ನಂತರದಲ್ಲಿ ಉಳಿದಂಥ ಆರೋಪಿಗಳು ಒಬ್ಬೊಬ್ಬರಾಗಿ ರಿಲೀಸ್ ಆಗ್ತಾರೆ. ಬಟ್ ದರ್ಶನ್ ಕೇಸ್ ನಾವು ಹೇಳಿದಾಗೆ ಅದು ಡಿಫ್ರೆಂಟ್. ಅವರು ಹೆಲ್ತ್ ಗ್ರೌಂಡ್ಸ್ ಮೇಲೆ ಆಲ್ರೆಡಿ ಹೊರಗಡೆ ಇದ್ದಾರೆ. ಅದರ ಮೇಲೆ ಅರ್ಹತೆ ಆಧಾರದ ಬೇಲ್ ಕೂಡ ಅವ್ರಿಗೆ ಸಿಕ್ಕಿದೆ. ಬಟ್ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಪವಿತ್ರ ಗೌಡ ವಿಚಾರದಲ್ಲಿ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಒಂದಲ್ಲ ಒಂದು ತಡೆಯಾಗ್ತಾ ಇತ್ತು. ಆದೇಶದ ಪ್ರತಿ ಕೈ ಸೇರೋದು ತಡವಾಗೋದು, ಆ ಪ್ರೊಸೀಜರ್ಸ್ಗಳನ್ನು ಮುಗಿಸೋದು ತಡವಾಗೋದು. ಇನ್ಫ್ಯಾಕ್ಟ್ ಅವರಿಗೆ ಅವರ ಸ್ನೇಹಿತ ಶ್ಯೂರಿಟಿಯನ್ನು ಬೇಗನೆ ಕೊಟ್ಟಿರ್ತಾರೆ. ಆದರೂ ಕೂಡ ಈ ಪ್ರೊಸೀಜರ್ಗಳಲ್ಲಿ ಆದಂಥ ವಿಳಂಬ ಮತ್ತೆ ಒಂದಿನ ಜೈಲೂಟ ತಿನ್ನೋ ಹಾಗೆ ಮಾಡಿತ್ತು ಪವಿತ್ರ ಗೌಡ ಅವ್ರಿಗೆ. ಈಗ ಪರಪನಾಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿ ಹೊರಗೆ ಬಂದಿದ್ದಾರೆ. ಮುನೇಶ್ವರ ದೇಗುಲದಲ್ಲಿ ಪವಿತ್ರ ತಾಯಿ ಪೂಜೆಯನ್ನ ಮಾಡಿಸ್ತಾರೆ. ಪರಪನಾಗ್ರಹಾರ ಜೈಲಿನ ಬಳಿ ಇರುವಂತ ದೇಗುಲ ಇದು. ಇಲ್ಲಿ ಪವಿತ್ರ ಗೌಡ ತಾಯಿ ಪೂಜೆಯನ್ನ ಮಾಡಿದ್ದಾರೆ. ಪವಿತ್ರ ಗೌಡ ತಾಯಿ ಭಾಗ್ಯ ಅಂತ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಮಗಳು ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಮುನೇಶ್ವರ ದೇಗುಲದಲ್ಲಿ. ಅಗ್ರಹಾರ ಜೈಲ್ಗೆ ಬಹಳ ಹತ್ತಿರದಲ್ಲಿರುವಂತಹ ದೇವಸ್ಥಾನ ಇದು. ಪರಪನಾಗ್ರಹಾರ ಜೈಲಿನ ಬಳಿ ಇರುವಂತಹ ದೇವಸ್ಥಾನ. ಬಹುಶಃ ಪ್ರತಿ ಸಲ ಈ ವಿಸಿಟ್ ಕೊಡೋದಕ್ಕೆ ಬಂದಾಗ ಮನಸ್ಸಲ್ಲೊಂದು ಹರಕೆ ಅನ್ನೋದು ಅಥವಾ ಆಶಯ ಅನ್ನೋದು ಇದ್ದೇ ಇರುತ್ತೆ. ಹೀಗಾದ್ರೆ ಇಲ್ಲೊಂದು ಪೂಜೆ ಮಾಡಿಸ್ತೀನಿ, ಮಗಳು ಬೇಗ ರಿಲೀಸ್ ಆಗಿ ಬಂದ್ರೆ ಪೂಜೆ ಮಾಡಿಸ್ತೀನಿ. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ನಾವು ನೋಡ್ತೀವಿ. ಕಷ್ಟ ಇದ್ದಾಗ ಅಕ್ಕಪಕ್ಕದಲ್ಲಿ ಯಾವ ದೇವಸ್ಥಾನ ಇದ್ರೂ ಒಂದು ಹರಕೆ ಹೇಳ್ಕೊಳ್ಳೋದು, ಎಲ್ಲ ಸರಿಯಾಗಿ ಹೋಗ್ಲಿ, ಎಲ್ಲ ಸಾಂಗವಾಗಿ ಹೋಗ್ಲಿ, ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ. ಬಹುಶಃ ಪವಿತ್ರ ಗೌಡ ಅವರ ತಾಯಿ ವಿಚಾರದಲ್ಲೂ ಕೂಡ ಅವರು ಹರಕೆಯನ್ನ ಹೊತ್ಕೊಂಡಿದ್ರು. ಹಾಗಾಗಿ ಇವತ್ತು ಪೂಜೆಯನ್ನ ಸಲ್ಲಿಸುವ ಮೂಲಕವಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ.